ದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪ್ರಥಮ ಸಿರೀಸ್ ಪರೀಕ್ಷೆಯನ್ನು ದಿನಾಂಕ 20/1/2025 ಇಲ್ಲಿ ನಡೆಸಲಾಗಿತ್ತು. ಸೊ ಆ ಪ್ರಶ್ನೆ ಪತ್ರಿಕೆ ಅಂದರೆ ಈ ಆದರ್ಶ ವಿದ್ಯಾರ್ಥಿಗಳಿಗೆ ಇರುವಂತಹ ಎಸ್ಎಸ್ಎಲ್ಸಿ ಇಂಗ್ಲಿಷ್ ಲ್ಯಾಂಗ್ವೇಜ್ NCERT ಸಿಲೆಬಸ್ನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನಿಲ್ಲಿ ಸಂಪೂರ್ಣವಾಗಿ ಸಾಲ್ವ್ ಮಾಡ್ತಾ ಇದ್ದೇನೆ. ಬನ್ನಿ ಆ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇಲ್ಲಿ 4 alternatives are given for each of the following questions are incomplete statements. Only one of them is correct or most appropriate. Choose the correct alternative and write the incomplete answer along with its letter of alphabet. 6 marks, totally 6 questions. ಇಲ್ಲಿ ನಾವು 6 ಪ್ರಶ್ನೆಗಳಿರ್ತವೆ, 6 ಅಂಕಗಳು ಇಲ್ಲಿ ಇರುತ್ತೆ. ಸೊ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಗೆ 4 ಉತ್ತರಗಳನ್ನು ನಾವು ಕೊಟ್ಟಿರ್ತೀವಿ. ಸೊ ಇವೆಲ್ಲವೂ ಕೂಡ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಮೇಲೆ ಮಾತ್ರ ಈ 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಇಲ್ಲಿ ಸೆಟ್ ಮಾಡಿರ್ತೀವಿ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಡ್ಯಾಶ್ ಸಿಟಿ ಹ್ಯಾಸ್ ಡ್ಯಾಶ್ ವಂಡರ್ಫುಲ್ ಬೀಚ್. The correct articles to be filled in the blanks are. ಮೊದಲನೇ ಪ್ರಶ್ನೆ ಆರ್ಟಿಕಲ್ಸ್ ಬಗ್ಗೆ ಸಂಬಂಧಪಟ್ಟಿದೆ. ಆಪ್ಷನ್ಸ್ ಎ ದ, ಬಿ ಆನ್, ಎ ಸಿ ದ, ಡಿ ದ, ಎ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ದ, ಎ. Number 2 question. Vasini promised me to pay the loan. The suitable question tag to be added here is. ಇಲ್ಲಿ ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತ ಕ್ವಶನ್ ಇದೆ. ಸೊ ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನೋಡಿ ಇಲ್ಲಿ ನಾವೇನು ಮಾಡೋಣ. ಫಸ್ಟ್ ಆಪ್ಷನ್ಸ್ ಡಸ್ ಸಿ, ಸೆಕೆಂಡ್ ಡಿಡ್ ಸಿ, ಥರ್ಡ್ ಡಿಡಂಟ್ ಸಿ, ಫೋರ್ತ್ ಡಿ ಡೋಂಟ್ ದೇ. ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್, ಅಂದರೆ ಡಿಡಂಟ್ ಸಿ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ ನಾವು ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ. ಅದಕ್ಕೆ ಇಲ್ಲಿ ಡಿಡಂಟ್ ಸಿ ಅಂತ ಬಳಸಿದ್ದೀವಿ. ಸೊ ಥರ್ಡ್ ಒನ್, ದ ಮೀಟಿಂಗ್ ವಾಸ್ ಡ್ಯಾಶ್ ಡ್ಯೂ ಟು ಲ್ಯಾಕ್ ಆಫ್ ಕೋರಮ್. The correct phrasal to be filled here is. ಇಲ್ಲಿ ಪ್ರೆಸಲ್ಗೆ ಸಂಬಂಧಪಟ್ಟ ಕ್ವಶನ್ಸ್ ಇದೆ. ಮೊದಲನೇದಿದೆ ಫಸ್ಟ್ ಒನ್, ಕಾಲ್ ಡ್ಯಾಟ್ ಅಂತಂದ್ರೆ ಟು ಮೀಟ್ ಸಂಬಡಿ ಅಂತ ಅಥವಾ ವಿಸಿಟ್ ಎ ಪ್ಲೇಸ್ ಅಂತ. ಕಾಲ್ಡ್ ಆಫ್ ಅಂತಂದ್ರೆ ಸೆಕೆಂಡ್ ಒನ್ ಟು ಕ್ಯಾನ್ಸಲ್ ಅಂತ ಅರ್ಥ. ಸೊ ಕಾಲ್ಡ್ ಬ್ಯಾಕ್, ಕಾಲ್ ಸಂಬಡಿ ಬ್ಯಾಕ್ ಅಂತ. ಕಾಲ್ಡ್ ಔಟ್, ಡಿಕ್ಲೇರ್ಡ್ ಅಂತ ಹೇಳ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಬಿ ಆಪ್ಷನ್ಸ್ ಬಿ, ಕಾಲ್ಡ್ ಆಫ್ ಅಂತಂದ್ರೆ ದ ಮೀಟಿಂಗ್ ವಾಸ್ ಕಾಲ್ಡ್ ಆಫ್ ಡ್ಯೂ ಟು ದ ಲ್ಯಾಕ್ ಆಫ್ ಕೋರಮ್. ಕ್ಯಾನ್ಸಲ್ಡ್ ಅಂತ ಹೇಳ್ಬೋದು. ಸೊ ಕ್ವಶನ್ ನಂಬರ್ 4, ದ ಕ್ಲೌಡ್ಸ್ ಆರ್ ಬಾಲ್ಸ್ ಆಫ್ ಕಾಟನ್. ದ ಫಿಗರ್ಸ್ ಆಫ್ ಸ್ಪೀಚ್ ಯೂಸ್ಡ್ ಇನ್ ದ ಲೈನ್ ಈಸ್. ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾನೆ. ಒಂದು ಮೆಟಾಫರ್, ಬಿ ಸಿನಾಕ್ಟಕಿ, ಸಿ ಆಕ್ಸಿಮರಾನ್, ಡಿ ಪರ್ಸನಿಫಿಕೇಶನ್. ನೋಡಿ, ಫಸ್ಟ್ ನಾವು ಏನು ಮಾಡೋಣ ಅಂದರೆ ಮೆಟಾಫರ್ ಮೀನ್ಸ್ ವಾಟ್. ಸಿ ಮೆಟಾಫರ್ ಈಸ್ ಎ ಫಿಗರ್ಸ್ ಆಫ್ ಸ್ಪೀಚ್ ಇನ್ ವಿಚ್ ಫಿಗರ್ಸ್ ಆಫ್ ಸ್ಪೀಚ್ ಆರ್ ಇನ್ ದಿಸ್ ಫಿಗರ್ಸ್ ಆಫ್ ಸ್ಪೀಚ್ ವಿ ಟ್ರೀಟ್ 2 ಡಿಫ್ರೆಂಟ್ ಥಿಂಗ್ಸ್ ಆಸ್ ಒನ್. 2 ಬೇರೆ ಬೇರೆ ವಸ್ತುಗಳನ್ನು ಒಂದೇ ಅಂತ ಟ್ರೀಟ್ ಮಾಡಿದೆ, ಅದು ಮೆಟಾಫರ್ ಆಗ್ತದೆ. ಸೊ ಸಿನಾಕ್ಟಕಿ ಅಂದರೆ ಇಫ್ ದ ಹೋಲ್ ಈಸ್ ಯೂಸ್ ಫಾರ್ ದ ಪಾರ್ಟ್ ಆರ್ ಪಾರ್ಟ್ ಈಸ್ ಯೂಸ್ ಫಾರ್ ದ ಹೋಲ್ ಆಗಿದ್ರೆ ಅದು ಸಿನಾಕ್ಟಕಿ ಅಂತ ಹೇಳ್ತೀವಿ. ಆಕ್ಸಿಮರಾನ್ ಅಂದರೆ ಒಂದೇ ಲೈನ್ನಲ್ಲಿ ಸೇಮ್ ಲೈನಲ್ಲಿ ಅಪೋಸಿಟ್ ವರ್ಡ್ಸ್ ಬಂದಿದ್ದು ಅದು ಆಕ್ಸಿಮರಾನ್ ಅಂತ ಹೇಳ್ತೀವಿ. ಪರ್ಸನಿಫಿಕೇಶನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೊ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಲೈಫ್ಲೆಸ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಲಿವಿಂಗ್ ಬೀಯಿಂಗ್ಸ್. ಜೀವವಿಲ್ಲದ ವಸ್ತುಗಳನ್ನು, ಅಮೂರ್ತ ಕಲ್ಪನೆಗಳನ್ನು ಜೀವೈತಿ ಅಂತ ಟ್ರೀಟ್ ಮಾಡಿದೆವು ಅಂತಂದರೆ ಅದು ಪರ್ಸನಿಫಿಕೇಶನ್ ಅಂತ ನಾವು ಹೇಳ್ತೀವಿ ಇಲ್ಲಿ.
ಸೊ ಈ ಕೊಟ್ಟಿರ್ತಕ್ಕಂಥ ದ ಕ್ಲೌಡ್ಸ್ ಆರ್ ಬಾಲ್ಸ್ ಆಫ್ ಕಾಟನ್ ಅಂತ ಹೇಗಿಸಿ ಇಲ್ಲಿ ಕ್ಲೌಡ್ಸ್ ಅನ್ನುವಂಥದ್ದು ಒಂದು ವಸ್ತು, ಇಲ್ಲಿ ಕಾಟನ್ ಬಾಲ್ಸ್ ಅನ್ನುವಂಥದ್ದು ಒಂದು ವಸ್ತು, ಬೇರೆ ಬೇರೆ ಎರಡು ವಸ್ತು ಇರೋದ್ರಿಂದ ಇವೆರಡನ್ನೂ ಕೂಡ ನಾವು ಒಂದೇ ಅಂತ ಇಲ್ಲಿ ಟ್ರೀಟ್ ಮಾಡೋದ್ರಿಂದ ಇದು ಮೆಟಾಫರ್ ಫಿಗರ್ಸ್ ಆಫ್ ಸ್ಪೀಚ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5. He bakes the cakes before he leaves for work every Sunday. ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಈ ಅಂಡರ್ಲೈನ್ ಮಾಡಿರ್ತಕ್ಕಂಥ ಕ್ಲಾಸ್ ಟೈಪ್ ಯಾವುದು ಅಂತ ಕೇಳಿದ್ವಿ. ನೋಡಿ, ಮೇನ್ ಕ್ಲಾಸ್, ಇದು ಮೇನ್ ಕ್ಲಾಸ್ ಅಲ್ಲ, ಸಬಾರ್ಡಿನೇಟ್ ಕ್ಲಾಸ್ ಇದೆ. ನೋಡಿ, ಅಡ್ವರ್ಬ್ ಕ್ಲಾಸ್, ಎಡ್ಜೆಕ್ಟಿವ್ ಕ್ಲಾಸ್ ಮತ್ತು ನೌನ್ ಕ್ಲಾಸ್. ಇದು ಕೊಟ್ಟಿರುವಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ಕ್ಲಾಸು ಎಡ್ಜೆಕ್ಟಿವ್ ಕ್ಲಾಸ್ ಇದೆ. ಯಾಕಂತಂದರೆ ಇದು ಟೈಮ್ ಅನ್ನು ತೋರಿಸುತ್ತೆ. ನೋಡಿ, ಬಿಫೋರ್, ಆಫ್ಟರ್, ಸೊ ದೀಸ್, ಅಂಟಿಲ್ ಅಂತ ಈ ರೀತಿ ಟೈಮ್ ಅನ್ನು ತೋರಿಸುವಂಥ ಸಬಾರ್ಡಿನೇಟಿಂಗ್ ಕ್ಲಾಸ್ ಇತ್ತಂದರೆ ಅದು ನಾವು ಅಡ್ವರ್ಬ್ ಕ್ಲಾಸ್ ಅಂತ ತಿಳ್ಕೋಬೇಕು. ಸೊ ಇದು ಆಪ್ಷನ್ ಅಡ್ವರ್ಬ್ ಕ್ಲಾಸ್ ಆಗಿದೆ. ನೋಡಿ, ನಂಬರ್ 6. ಮೆನಿ ಪೀಪಲ್ ಡ್ಯಾಶ್ ಇಂಟು ಬ್ರಾಕೆಟ್ ಟು ಲೂಸ್ ದೇರ್ ಲೈವ್ಸ್ ಇನ್ ದ ಲಾಸ್ಟ್ ಇಯರ್ ಫ್ಲಡ್ ಅಂತ. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಹಿಯರ್ ಈಸ್ ಅಂತಂದರೆ ನೋಡಿ, ಇಲ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಅಂದರೆ ಇಲ್ಲಿ ಲಾಸ್ಟ್ ಇಯರ್ ಫ್ಲಡ್ ಅಂತ ಇದೆ, ಅದಕ್ಕೆ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಬಳಸಬೇಕು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾವು ಸೆಕೆಂಡ್ ವರ್ಬನ್ನು ಬಳಸ್ತೀವಿ. ಅಂದರೆ ಇಲ್ಲಿ ಟು ಲೂಸ್ ಇದ್ದದನ್ನು ಲಾಸ್ಟ್ ಅಂತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಮೆನಿ ಪೀಪಲ್ ಲಾಸ್ಟ್ ದೇರ್ ಲೈವ್ಸ್ ಇನ್ ದ ಲಾಸ್ಟ್ ಇಯರ್ ಫ್ಲಡ್. ದಿಸ್ ಈಸ್ ಕರೆಕ್ಟ್. ಕ್ವಶನ್ ನಂಬರ್ 2. Observe the relationship between the first pair of words and complete the second pair accordingly in the following. ಇಲ್ಲಿ ಒಟ್ಟು ಎನಾಲಜಿ ಅಂತ ಕರಿತೀವಿ. ಎನಾಲಜಿಯಲ್ಲಿ 4 ಕ್ವಶನ್ಸ್ಗಳನ್ನು ನಾವು ಸೆಟ್ ಮಾಡಿರ್ತೀವಿ. ಪ್ರತಿಯೊಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. ನೋಡಿ, ಫಸ್ಟು ನಾವು ಎನಾಲಜಿಯನ್ನು ಸ್ಟಡಿ ಮಾಡಬೇಕು, ಈಸಿಯಾಗಿ ತಿಳ್ಕೊಬೇಕಂತಂದ್ರೆ ಫಸ್ಟ್ 2 ವರ್ಡ್ ಇರ್ತಾವಲ್ಲ, ಅವೆರಡು ನಡುವೆ ಏನು ರಿಲೇಷನ್ ಇದೆ, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಫಸ್ಟ್ 2 ವರ್ಡ್ಸ್ ಅಂತ ಅರ್ಥ ಮಾಡ್ಕೋಬೇಕು. ಅಂದಾಗ ಅದೇ ಮೊದಲೆರಡು ಶಬ್ದಗಳ ನಡುವೆ ಇರುವಂಥ ಸಂಬಂಧವೇ ಮುಂದಿನ ಮೂರನೇ ಶಬ್ದಕ್ಕೂ ಕೂಡ ಇರ್ತದೆ. ಅದನ್ನು ಅರ್ಥ ಮಾಡ್ಕೊಂಡು ಮೂರನೇ ಶಬ್ದದ ಏನು ರಿಲೇಷನ್ ಅಂತ ಬರೀಬೇಕು. ನೋಡಿ, ಇಲ್ಲಿ ಫಸ್ಟ್ ಹಾರ್ಟಿಲಿ ಪ್ರೌಡ್ಲಿ ಅಂತಿದೆ. ಇದು ಏನಿದೆ? ಸಿನಾನಿಮಸ್ ಇದೆ. ಸಿನಾನಿಮಸ್ ಅಂತಂದರೆ ಸಮಾನಾರ್ಥಕ ಪದ ಇದೆ. ಅದಕ್ಕೆ ಬೌದ್ ಸಮಾನಾರ್ಥಕ ಪದ ಬ್ರಾಂಚ್ ಅಥವಾ ಬ್ರಾಂಚ್ ಆಫ್ ಎ ಟ್ರೀ ಅಂತಲೂ ಬರೀಬೋದು. ಈಗ ಕ್ವಶನ್ ನಂಬರ್ 8. ಸೀನ್, ಇದು ಏನು ರಿಲೇಷನ್ನು? ಇದು ಫಸ್ಟ್ ವರ್ಬು ಥರ್ಡ್ ವರ್ಬ್ ಇದೆ, ಕಾಂಜುಗೇಷನ್ ಆಫ್ ವರ್ಬ್ ಇದೆ. ಸಿ, ಸಾ, ಸೀನ್ ಅಂತ. ಇಲ್ಲಿ ಸೀನ್ ಇದೆ ಅಂತಂದರೆ ಫಸ್ಟ್ ವರ್ಬ್ ಸಿ, ಥರ್ಡ್ ವರ್ಬು ಸೀನ್ ಇದೆ. ಅದಕ್ಕೆ ಸ್ಪ್ರಿಂಗ್ದು ಥರ್ಡ್ ವರ್ಬು ಸ್ಪ್ರಂಗ್ ಅಂತ. ಅಂದರೆ ಸ್ಪ್ರಿಂಗ್, ಸ್ಪ್ರ್ಯಾಂಗ್, ಸ್ಪ್ರಂಗ್ ಅಂತ. ಇಲ್ಲಿ ಎ ಆಪ್ಷನ್ ಸಿ ದ ರೈಟ್ ಆನ್ಸರ್. ನೆಕ್ಸ್ಟ್ 9 ಕ್ವಶನ್ ನಂಬರ್. ರೈಟ್ RIGST ರೈಟ್, WRIT ರೈಟ್. ಇವೆರಡು ಏನಪ್ಪ ಅಂದ್ರೆ ಹೋಮೋಫೋನ್ಸ್ ಇದಾವೆ. ಇಲ್ಲಿ ಹೋಮೋಫೋನ್ಸ್ ಅಂತಂದ್ರಿಂದ ರೂಟ್ RWT ರೂಟ್, ಇದ್ರ ಹೋಮೋಫೋನ್ಸ್ ಏನಾಗುತ್ತೆ ಅಂತಂದರೆ ROUTE ರೂಟ್ ಅಂತಂದರೆ ಮಾರ್ಗ ಅಂತ ಅರ್ಥ. ಕ್ವಶನ್ ನಂಬರ್ 10. ಗ್ಯಾಂಗ್, ಥ್ಯೂಸ್, ಇದು ಕಲೆಕ್ಟಿವ್ ನೌನ್. ಗ್ಯಾಂಗ್ ಮತ್ತು ಥ್ಯೂಸ್ ಏನಿವು ಕಲೆಕ್ಟಿವ್ ನೌನ್. ಅದಕ್ಕಾಗಿ ಸ್ವಾರ್ಮ್ ದ ಕಲೆಕ್ಟಿವ್ ನೌನ್ ಅಂತಂದ್ರೆ ಬೀಸ್ ಅಂತ ಆಗ್ತದೆ. ಸೊ ಇಲ್ಲಿ ಬೀಸ್ ಅಂದರೂ ಸರಿ, ಅಥವಾ ಯಾಂಡ್ಸ್ ಅಂದರೂ ಸರಿ, ಅಥವಾ ಇನ್ಸೆಕ್ಟ್ಸ್ ಕೂಡ ಸರಿ. ಬೀಸ್, ಆ್ಯಂಡ್ಸ್, ಇನ್ಸೆಕ್ಟ್ಸ್ ಇವೆಲ್ಲವೂ ಸರಿ. ಎ ಸ್ವಾರ್ಮ್ ಆಫ್ ಬೀಸ್, ಎ ಸ್ವಾರ್ಮ್ ಆಫ್ ಇನ್ಸೆಕ್ಟ್ಸ್, ಎ ಸ್ವಾರ್ಮ್ ಆಫ್ ಆ್ಯಂಡ್ಸ್ ಅಂತಲೂ ಕರಿ. ಇವೆರಡು ಎಲ್ಲವೂ ಸರಿ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 3 1 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಗ್ರಾಮರ್ ಮೇಲೆ ಇಲ್ಲಿ ಕೇಳಲಾಗಿರುತ್ತದೆ. ಫಸ್ಟ್ನೇ ಚೇಂಜ್ ದ ವಾಯ್ಸ್ ಆಫ್ ದ ಸೆಂಟೆನ್ಸ್ ಅಂತಿದೆ. ನೋಡಿ, ಸಿ ವಿಲ್ ಹ್ಯಾವ್ ಕ್ಯಾರಿಡ್ ದ ಬ್ಯಾಗ್ ಅಂದರೆ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಈ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡೋದು? ದ ಬ್ಯಾಗ್ ವಿಲ್ ಹ್ಯಾವ್ ಬೀನ್ ಕ್ಯಾರಿಡ್ ಬೈ ಹರ್ ಅಂತ ಮಾಡಬೇಕು. ಇಲ್ಲಿ ಹ್ಯಾವ್ ಇರೋದ್ರಿಂದ ಇಲ್ಲಿ ಹ್ಯಾವ್ ಬೀನ್ ಅಂತ ತಗೊಂಡಿದ್ದೀವಿ. ಸೊ ಇಲ್ಲಿ ಆಲ್ರೆಡಿ ವರ್ಬ್ 3 ಇದೆ, ಅದನ್ನು ವರ್ಬ್ 3ನೇ ಇಟ್ಟಿದ್ದೇವೆ. ಸೊ ನೋಡಿ, ಇಲ್ಲಿ ಬ್ಯಾಗ್ ಅನ್ನೋದು ಏನಪ್ಪ ಅಂದ್ರೆ ಅಬ್ಜೆಕ್ಟ್ ಆಗಿರೋದ್ರೆ ಅಬ್ಜೆಕ್ಟು ಸಬ್ಜೆಕ್ಟ್ ಪ್ಲೇಸಿಗೆ ಬಂದಿದೆ. ಇಲ್ಲಿ ಸಿ ಅನ್ನೋದನ್ನು ಸಬ್ಜೆಕ್ಟನ್ನು ನಾವು ಅಬ್ಜೆಕ್ಟ್ ಪ್ಲೇಸ್ ತಂದಿದ್ದೀವಿ, ಅದಕ್ಕೆ ಅದು ಇಲ್ಲಿ ಹರ್ ಆಗಿದೆ. ನೋಡಿ, 12 ಕ್ವಶನ್. ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಆನ್ ಅಸರ್ಟಿವ್. ಅಸರ್ಟಿವ್ ಸೆಂಟೆನ್ಸ್ ಚೇಂಜ್ ಮಾಡಂತ ಹೇಳಿದ್ದಾರೆ. ಇದು ಯಾವ ಸೆಂಟೆನ್ಸ್ ಇದೆ ಕೊಟ್ಟಿದ್ದು? ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಏನು? ವಾಟ್ ಅ ಸ್ಟ್ರೇಂಜ್ ಕ್ರೀಚರ್ ದಿಸ್ ಅನಿಮಲ್ ಈಸ್. ಇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಇದನ್ನು ನಾವು ಅಸರ್ಟಿವ್ ಸೆಂಟೆನ್ಸ್ ಮಾಡಬೇಕು.
ಹೇಗೆ ದಿಸ್ ಆನಿಮಲ್ ಈಸ್ ಅ ವೆರಿ ಸ್ಟ್ರೇಂಜ್ ಕ್ರೀಚರ್ ಅಂತ ಮಾಡಬೇಕು. ಈ ಎಲ್ಲ ಎಕ್ಸ್ಕ್ಲಾಮೇಟರಿ ವಾಟ್ ಹೌ ಬಂದಿತ್ತಂದರೆ ಅದನ್ನು ರಿಮೂವ್ ಮಾಡಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದನ್ನು ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಈ ರೀತಿಯಾಗಿ ನಾವು ಇಲ್ಲಿ ತಗೋಬೇಕು. ಕ್ವಶನ್ ನಂಬರ್ 13, ಯೂಸ್ ದ ಗಿವನ್ ವರ್ಡ್ ಆಸ್ ಅ ವರ್ಬ್. ಫೇಸ್ ಅಂತ ಒಂದು ವರ್ಡ್ ಇದೆ ಇಲ್ಲಿ. ಫೇಸ್ ಅಂತ ಒಂದು ಮುಖ, ಒಂದು ಅರ್ಥ ಮುಖ ಅಂತ ಅರ್ಥ ನೌನ್ ಆಗಿ ಬಳಸಿದಾಗ, ಇನ್ನೊಂದು ಅರ್ಥ ವರ್ಬ್ ಆಗಿ ಬಳಸಿದಾಗ ಎದುರಿಸು ಅಂತ ಆಗ್ತದೆ. ಸೊ ವರ್ಬ್ ಆಗಿ ಇದನ್ನು ನಾವು ಸೆಂಟೆನ್ಸ್ ಅಲ್ಲಿ ಬಳಸಬೇಕಂತ ಹೇಳಿದ್ದಾರೆ. ನೋಡಿ ಇಲ್ಲಿ, ದ ಫಾರ್ಮರ್ಸ್ ಫೇಸ್ ಮೆನಿ ಪ್ರಾಬ್ಲಮ್ಸ್. ಯಾವುದೇ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಮಾಡಿದ್ರು ಕೂಡ ಇಲ್ಲಿ ಸರಿ. ಈಗ ಮೈ ಬ್ರದರ್ ಫೇಸ್ಡ್ ಮೆನಿ ಪ್ರಾಬ್ಲಮ್ಸ್ ಇನ್ ಹಿಸ್ ಬಿಸ್ನೆಸ್, ಈ ರೀತಿ ಯಾವುದೇ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅನ್ನು ಫೇಸ್ ಅನ್ನುವಂಥ ಶಬ್ದವನ್ನು ವರ್ಬ್ ಆಗಿ ಬಳಸಿದ್ರೆ ಸಾಕು. ಇದೇ ರೀತಿ ಸೆಂಟೆನ್ಸ್ ಅನ್ನು ಮಾಡಬೇಕಂತ ಏನೇ ಕಂಡೀಷನ್ ಇಲ್ಲ, ಬಟ್ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಬಳಸಬೇಕು. ನೋಡಿ ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ 1 ಮಾರ್ಕ್ಸ್ನ 7 ಅಂಕ 7 ಪ್ರಶ್ನೆಗಳನ್ನು ನಾವಿಲ್ಲಿ ಕೇಳ್ತದೆ. ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅ ಸೆಂಟೆನ್ಸ್ ಈಚ್ ಅಂತ. ಫಸ್ಟ್ ಕ್ವಶನ್ ಏನಿದೆ 40 ನಂಬರ್, ವೇರ್ ಡಿಡ್ ಪ್ರಂಜೋಲ್ ಆ್ಯಂಡ್ ರಜ್ವೀರ್ ಗೆಟ್ ಡೌನ್ ದ ಟ್ರೈನ್ ಅಂತಿದೆ. ಅದು ಮರಿಯಾನಾ ಜಂಕ್ಷನ್ ಅಂತ. ಕ್ವಶನ್ ನಂಬರ್ 15, ವಿಚ್ ಅನಿಮಲ್ ಡಸ್ ಹಗ್ ವೆರಿ ಹಾರ್ಡ್? ದ ಬಿಯರ್. ದ ಬಿಯರ್ ಹಗ್ಸ್ ವೆರಿ ಹಾರ್ಡ್ ಅಂತ. ಕ್ವಶನ್ ನಂಬರ್ 16, ಹೂ ಕ್ಲೈಂಬ್ಡ್ ಅಪ್ ದ ವಿಂಡೋ ಆಫ್ ಬೆಲಿಂಡಾಸ್ ಹೌಸ್? Answer, the pirate. The pirate climbed up the window of Belinda's house. Question number 17, which train could Hari Singh catch when he reached station? Lucknow Express. 18, what did Max want from Ausable? The report of some new missiles. Answer, the report of some new missiles. ಕೇವಲ ನಾವು ಇನ್ಫಾರ್ಮೇಷನು ಸೀಕ್ರೆಟ್ ಇನ್ಫಾರ್ಮೇಷನ್ ಅಂತ ಬರೆಯೋದಕ್ಕಿಂತ ಇಲ್ಲಿ ದ ರಿಪೋರ್ಟ್ ಆಫ್ ಸಮ್ ನ್ಯೂ ಮಿಸೈಲ್ಸ್ ಅಂತ ಬರೆದ್ರೆ 100% ಎಕ್ಸಾಕ್ಟ್ ಆದ ಆನ್ಸರ್ ಆಗಿರುತ್ತೆ. ನೋಡಿ 19, ನೇಮ್ ದ ಆಥರ್ ಆಫ್ ದ ಸ್ಟೋರಿ ಫುಟ್ ಪ್ರಿಂಟ್ ವಿತೌಟ್ ಫೀಟ್ ಅಂತಂದರೆ ಈ ಫುಟ್ ಪ್ರಿಂಟ್ ವಿತೌಟ್ ಫೀಟ್ ಅಂತ ಬರೆದಿರುವಂಥ ಲೆಸನ್ ಬರೆದಿರುವಂಥ ಆಥರ್ ಯಾರು, ಲೇಖಕರು ಯಾರು ಅಂದರೆ H.G. Wells ಅಂತ. ನೋಡಿ 20, ವಾಟ್ ಆರ್ ದ ಮೇನ್ ಸ್ಟ್ಯಾಪಲ್ ಆಫ್ ಅರ್ತ್ ಡಯಟ್ ಅಂತ ಕೇಳಿದ್ದಾರೆ. ಇದು ಆನ್ಸರು ದ ಸ್ಯಾಂಡ್ವಿಚಸ್ ಆರ್ ದ ಮೇನ್ ಸ್ಟ್ಯಾಪಲ್ ಆಫ್ ದ ಅರ್ತ್ ಡಯಟ್ ಅಂತ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಅಂತ. 2 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿ 7 ಕ್ವಶನ್ಸ್ಗಳನ್ನು ನಾವು ಕೇಳ್ತೀವಿ. ನೋಡಿ, ಒಂದನೇದು, ವೈ ಡಿಡ್ ದ ಆಥರ್ಸ್ ಮೇಲ್ ಅರೈವ್ ಆಫ್ಟರ್ 5 days? ಇಲ್ಲಿ ಆಥರ್ ಅವರ ಅಥವಾ ನೆರೇಟರ್ ಅವರ ಮೇಲು ಅಥವಾ ಗವಿನ್ ಮ್ಯಾಕ್ಸ್ವೆಲ್ ಅವ್ರದ್ದು ಗವಿನ್ ಮ್ಯಾಕ್ಸ್ವೆಲ್ ಅವ್ರದ್ದು ಮೇಲ್ ಯಾಕೆ ಲೇಟಾಗಿ 5 ದಿವಸ ನಂತರ ಬಂತು ಅಂತ ಕೇಳಿದ್ದಾರೆ. ನೋಡು, ಇಲ್ಲಿ ಏನು ಪಾಯಿಂಟ್ಸ್ ಬರ್ಬೋದು? ದ ಆಥರ್ ಡಿಡ್ ನಾಟ್ ಬುಕ್ ದ ಕಾಲ್ ಇನ್ ಅಡ್ವಾನ್ಸ್ ಟು ಕಾಂಟ್ಯಾಕ್ಟ್ ಇಂಗ್ಲೆಂಡ್. ದಟ್ ಈಸ್, ಅಲ್ಲಿ ನಾವು ಕಾಲನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ 24 ಗಂಟೆ ಮುಂಚಿತವಾಗಿ ಕಾಲನ್ನು ಅಲ್ಲಿ ಆಥರು ಬುಕ್ ಮಾಡಬೇಕಾಗಿತ್ತು. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಆನ್ ದ ಫಸ್ಟ್ ಡೇ ದ ಲೈನ್ ವಾಸ್ ಔಟ್ ಆಫ್ ಆರ್ಡರ್. ಆನ್ ದ ಸೆಕೆಂಡ್ ಡೇ ದ ಎಕ್ಸ್ಚೇಂಜ್ ವಾಸ್ ಕ್ಲೋಸ್ಡ್ ಫಾರ್ ಎ ರಿಲಿಜಿಯಸ್ ಹಾಲಿಡೇ. ಆನ್ ದ ಥರ್ಡ್ ಡೇ ದೇರ್ ವಾಸ್ ಅನದರ್ ಬ್ರೇಕ್ ಡೌನ್. ಈ 3 ಮುಖ್ಯವಾದ ಕಾರಣಗಳು. ನೆಕ್ಸ್ಟ್ ನಾವು 22, ವೈ ಡಿಡ್ ಲೊಮೊ ವಾಂಟ್ ಟು ಗೆಟ್ ಮ್ಯಾರಿಡ್ ಅಂತ. ಇಲ್ಲಿ ಲೊಮೊ ಯಾಕೆ ಮದುವೆ ಆಗ್ಬೇಕಂತ ಮಾಡಿದ್ದ ಅಂತ. ಲೊಮೊ ವಾಸ್ ಆಲ್ರೆಡಿ 35 years old. ಇಟ್ ವಾಸ್ ಅ ಕ್ರಿಟಿಕಲ್ ಏಜ್, ಸೋ ಟು ಸ್ಪೀಕ್. He had to lead a quiet and regular life. He suffers from palpitations. He is excitable and always getting awfully upset. At this very moment, his lips are trembling and there is a twitch in his right eyebrow. But the very worst of all is the way he sleeps. Because of all these reasons, Lomo wants to get married. Question number 23. Why do you think Amanda is? Why do you think Amanda is? Why do you think Amanda is not free? Amanda free ಆಗಿಲ್ಲ, ಸ್ವತಂತ್ರ ಇಲ್ಲ ಅಮಂದಾಗೆ ಅಂತ ನೀವು ಹೇಗೆ ಹೇಳ್ತೀರಿ ಅಂತ. ನೋಡಿ ಕೆಲವು ಪಾಯಿಂಟ್ಸ್. Amanda seems to be fed up with continuous instructions and naggings by her parents, especially by mother. Next point, she is feeling that her freedom is curtailed. ಅವಳ ಫ್ರೀಡಮ್ನ reduced ಅಂತ ಅವಳಿಗೆ ಅನಿಸ್ತದೆ.
So she imagines herself to be an orphan street child who leaves imprints caused on the soft dust by her bare feet. Next point, she feels that silence is golden and all precious and freedom is sweet. Her mother does not allow her to eat chocolate. Her or she does not leave her free. Or her mother does not leave her freely. It means her mother is always instructing Amanda to do this and that. Don't eat chocolate. So like that. Don't hunch. Clean her shoes. So like this, clean her room. So these are the instructions continually given to Amanda. So that's why Amanda felt that she was not free. Question number 24. How did James Harriet cure Tricky without any surgery? ಇಲ್ಲಿ ಜೇಮ್ಸ್ ಹ್ಯಾರಿಯಟ್ ಟ್ರಿಕಿಗೆ ಯಾವುದೇ ಸರ್ಜರಿನ ಆಪರೇಷನ್ ಮಾಡದೆ ಹೇಗೆ ಅದನ್ನು ಆರಾಮ್ ಮಾಡಿದ ಅಂತ ಕೇಳಿದ್ದಾರೆ. ನೋಡಿ, ಫಸ್ಟ್ ಕ್ವಶನ್, ಜೇಮ್ಸ್ ಹ್ಯಾರಿಯಟ್ ಡಿಡ್ ನಾಟ್ ಪರ್ಫಾರ್ಮ್ ಎನಿ ಸರ್ಜರಿ. He made up a bed for him in a warm, loose box next to the one where the other dogs slept. He kept Tricky on strict diet. For 2 days he kept an eye on him. He did not give him any food but plenty of water. So these are the important points. Question number 25. Why did the lady act as the owner of the house? A lady ಓನರ್ನಂತೆ ಯಾಕೆ ನಟಿಸಿದ್ಲು ಅಂತ ಏನು ಪಾಯಿಂಟ್ಸು? See that lady acted as the owner of the house because she was also a thief or she was also in the same profession ಅಂತ ಹೇಳ್ಬೋದು. The lady is also in the same profession. She also came there to steal the house in advance. She acted as the owner of the house to steal jewels from Horace and would run away. She might have planned in advance to do this. She did not get anything if she had revealed that she was also a thief. She is more intelligent than Horace Danby. She also studied the house as Horace Danby did. Question number 26. How did Richard's mother encourage him? Richard's mother ಅವನ್ನ ಹೇಗೆ encourage ಮಾಡಿ ಸೈಂಟಿಸ್ಟ್ ಮಾಡಿದ್ಲು ಅಂತ. Richard's mother encouraged him in many ways. She took him on trips, bought him telescopes, microscopes, cameras, mounting materials and other equipment. She would bring home friends for him. At nights they did things together. She found him work to do. If on that day or any day Richard Abride did not have any work to do, his mother found work for him. His mother brought friends for him. In this way, Richard Abride's mother supported him or encouraged him. So question number 27. Why do you like the character Boli? Boli character ನಿಮ್ಗೆ ಯಾಕೆ ಇಷ್ಟ ಆಗ್ತದೆ ಅಥವಾ ಹೌ ಡಿಡ್ ಅನಿಲ್ ಕೇರ್ ಹರಿಸಿಂಗ್? ಅನಿಲ್ ಹರಿಸಿಂಗ್ನ ಹೆಂಗೆ ಕೇರ್ ಮಾಡಿದ ಅಂತ ಬರೀಬೇಕು. ಫಸ್ಟ್ ನಾವು ಬೋಲಿ ಕ್ಯಾರೆಕ್ಟರ್ ಬಗ್ಗೆ ನೋಡೋಣ. ಬೋಲಿ ಈಸ್ ಕಂಪೆಲ್ಲಿಂಗ್ ಆ್ಯಂಡ್ ವಂಡರ್ಫುಲ್ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ. She represents the transformative power of education. She overcame the significant challenges like speech impediment and physical disfigurement to become a strong and independent woman. She stood against the social injustice, and particularly by refusing an arranged marriage. A timid girl had changed into a bold one. She promised her parents that she would look after them in their old age. Because of these qualities, we can like the character Boli. Or how did Anil care Harisingh? ಇಲ್ಲಿ ಅನಿಲ್ ಹರಿಸಿಂಗ್ನ ಯಾವ ರೀತಿಯಲ್ಲಿ ಕೇರ್ ಮಾಡಿದ, ಕಾಳಜಿ ಮಾಡಿದ ಅಂತ ಬರೀಬೋದು. Anil brought Harisingh to his room. He provided shelter and food to him. He gave the key of his room to him. He taught him how to cook. He taught him how to write his name
and numbers. He promised him that he would teach him whole sentences. So these are the important points. ನೆಕ್ಸ್ಟ್ ಕ್ವಶನ್, ಇಲ್ಲಿ 2 ಅಂಕದ ಮತ್ತೆ ಗ್ರಾಮರ್ ಮೇಲೆ 3 ಪ್ರಶ್ನೆಗಳನ್ನು ನಾನು ಕೇಳಲಾಗಿರ್ತದೆ. ಮೊದಲೇದ್ದು ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಇದು ಕಂಪಲ್ಸರಿ 2 ಮಾರ್ಕ್ಸ್ ಅಲ್ಲಿ ಕೇಳುವಂಥ ಪ್ರಶ್ನೆ. ಸೊ ವಿದ್ಯಾರ್ಥಿಗಳು ಇದನ್ನು ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ಕ್ವಶನ್ ಏನಿದೆ ನೋಡಿ, ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಟಾಟಾ ಈಸ್ ಒನ್ ಆಫ್ ದ ಮೋಸ್ಟ್ ಕ್ರೆಡಿಬಲ್ ಕಂಪ್ನೀಸ್ ಇನ್ ದ ವರ್ಲ್ಡ್ ಅಂತಿದೆ. ಇದು ಕೊಟ್ಟಿರುವಂಥದ್ದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಅದನ್ನು ಪಾಸಿಟಿವ್ ಮಾಡಬೇಕಂದ್ರೆ ಇಲ್ಲಿ ಒನ್ ಆಫ್ ದ ಬಂದಿರೋದ್ರಿಂದ ನಾವು ಪಾಸಿಟಿವ್ ಅಲ್ಲಿ ವೆರಿ ಫ್ಯೂ ಅನ್ನು ತಗೋಬೇಕು. ಅಂದರೆ ವೆರಿ ಫ್ಯೂ ಕಂಪ್ನೀಸ್ ಆರ್ ಆಸ್ ಕ್ರೆಡಿಬಲ್ ಆಸ್ ಟಾಟಾ ಇನ್ ದ ವರ್ಲ್ಡ್. ಇದು ಪಾಸಿಟಿವ್ ಡಿಗ್ರಿ. ಕಂಪೇರ್ ಟು ಏನು ಮಾಡಬೇಕು ಇಲ್ಲಿ ನೋಡಿ, ಇಲ್ಲಿ ಒನ್ ಆಫ್ ಬಂದಿದೆ, ಸಾರಿ ಇಲ್ಲಿ ವೆರಿ ಫ್ಯೂ ತೊಗೊಂಡಿದ್ದೇವೆ. ಆದರೆ ಇದೆ ನೋಡಿ ಇಲ್ಲಿ ಕಂಪೇರ್ ಟು ಹೆಂಗೆ ಮಾಡಬೇಕು, ಟಾಟಾ ಈಸ್ ಮೋರ್ ಕ್ರೆಡಿಬಲ್ ದ್ಯಾನ್ ಮೋಸ್ಟ್ ಆರ್ ಮೆನಿ ಅದರ್ ಕಂಪನೀಸ್ ಇನ್ ದ ವರ್ಲ್ಡ್. ನೋಡಿ ಇಲ್ಲಿ ಒನ್ ಆಫ್ ಬಂದರೆ ಇಲ್ಲಿ ಪಾಸಿಟಿವ್ದಲ್ಲಿ ವೆರಿ ಫ್ಯೂ, ಇಲ್ಲಿ ನಾವು ದ್ಯಾನ್ ಮೋಸ್ಟ್ ಅದರ್ ಅಥವಾ ದ್ಯಾನ್ ಮೆನಿ ಅದರ್ ಅಂತ ತಗೋಬೇಕಂದ್ರೆ ವೆರಿ ಫ್ಯೂ ದ್ಯಾನ್ ಮೋಸ್ಟ್ ಅದರ್, ಇಲ್ಲಿ ಒನ್ ಆಫ್ ದ, ಈ ರೀತಿ ಇದು ಇರುತ್ತೆ. ವಿದ್ಯಾರ್ಥಿ ನೆನ್ಪಿಟ್ಕೋಬೇಕು. 29 ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಅಂತಿದೆ. ನೋಡಿ, ಹರೀಶ್ ಸೇಡ್ ಟು ಶೀಲಾ, ಡಿಡ್ ಯು ಸೆಲ್ ಯುವರ್ ಕಾರ್ ಟು ಎನಿಬಡಿ ಯೆಸ್ಟರ್ಡೇ. ನೆಕ್ಸ್ಟ್ ನೋಡಿ ಒಂದಿದೆ, ಹರೀಶ್ ಆಸ್ಕ್ಡ್ ಶೀಲಾ ಇಫ್ ಶಿ ಹ್ಯಾಡ್ ಸೋಲ್ಡ್ ಹರ್ ಕಾರ್ ಟು ಎನಿಬಡಿ ದ ಪ್ರೀವಿಯಸ್ ಡೇ ಅಂತೆ. ಇಲ್ಲಿ ನೋಡಿ, ಇಲ್ಲಿ ಸೇಡ್ ಟು ಅನ್ನೋದು ಇಲ್ಲಿ ಆಸ್ಕ್ ಮಾಡಿದಾಗ, ಯಾಕಂದರೆ ಇದು ಕ್ವಶನ್ ಆಗಿರೋದ್ರಿಂದ ಇಲ್ಲಿ ರಿಪೋರ್ಟಿಂಗ್ ವರ್ಬು ಆಸ್ಕ್ ಅಂತ ತಗೋಬೇಕು. ಇದು ಕೊಟ್ಟಿರುವಂಥ ರಿಪೋರ್ಟೆಡ್ ಸ್ಪೀಚು ಇಂಪೆರೇಟಿವ್ ಸೆಂಟೆನ್ಸಲ್ಲಿ ಇರೋದ್ರಿಂದ ನಾವಿಲ್ಲಿ ಇಫ್ ಅಂತಕ್ಕಂಥ ಕಂಜಕ್ಷನನ್ನು ರಿಪೋರ್ಟಿಂಗ್ ವರ್ಬು ಮತ್ತು ರಿಪೋರ್ಟಿವ್ ಸ್ಪೀಚ್ಗಳನ್ನು ಬಳಸಲಿಕ್ಕೆ ಇಫ್ ಅಥವಾ ವೆದರನ್ನು ಬಳಸಬೇಕು. ಇಲ್ಲಿ ಇಫ್ ತೊಗೊಂಡಿದ್ದೇವೆ. ಇಲ್ಲಿ ಯು ಅನ್ನೋ ಸಬ್ಜೆಕ್ಟು ಇಲ್ಲಿ ಶೀಲಾ ಇರೋದ್ರಿಂದ ಇದು ಸಿ ಆಗಿದೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್, ರಿಪೋರ್ಟೆಡ್ ಸ್ಪೀಚು ಸಿಂಪಲ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಇದನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಚೇಂಜ್ ಮಾಡಿದ್ದೇವೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಸ್ಟರ್ಡೇ ಇದ್ದಿದ್ದನ್ನು ನಾವು ಪ್ರೀವಿಯಸ್ ಡೇ ಅಥವಾ ದ ಡೇ ಬಿಫೋರ್ ಅಂತ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ 30 ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್, ಚೇಂಜ್ ದ ಫಾಲೋವಿಂಗ್ ಸಿಂಪಲ್ ಸೆಂಟೆನ್ಸ್ ಇಂಟು ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂತ ಕೇಳಿದ್ದೇವೆ. ಕೊಟ್ಟಿರುವಂಥ ಸಿಂಪಲ್ ಸೆಂಟೆನ್ಸ್ನ ಕಂಪೌಂಡ್ ಕಾಂಪ್ಲೆಕ್ಸಲ್ಲಿ ಮಾಡ್ಬೋದು. ಈ ಕಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಬೇರೆ ಬೇರೆ ಅನೇಕ ರೀತಿಗಳಲ್ಲಿ ನಾವು ಬದಲಾವಣೆಯನ್ನು ಮಾಡ್ಬೋದು. ಬೇರೆ ಬೇರೆ ಕಂಜಕ್ಷನ್ನ ಬಳಸಿ ನಾವು ಮಾಡ್ಬೋದು. ನೋಡಿ, ಕಂಪೌಂಡ್ ಸೆಂಟೆನ್ಸಲ್ಲಿ ನಾವು ಕೋಆರ್ಡಿನೇಟಿಂಗ್ ಕಂಜಕ್ಷನ್ನ ಬಳಸ್ತೀವಿ. ಕಾಂಪ್ಲೆಕ್ಸ್ ಸೆಂಟೆನ್ಸಲ್ಲಿ ನಾವು ಸಬ್ಆರ್ಡಿನೇಟಿಂಗ್ ಕಂಜಕ್ಷನನ್ನು ಬಳಸ್ತೀವಿ. ಇದು ವಿದ್ಯಾರ್ಥಿಗಳು ನೆನ್ಪಿಟ್ಕೋಬೇಕು. ನೋಡಿ, ಕಂಪೌಂಡ್ ಸೆಂಟೆನ್ಸ್ ಹೇಗೆ, ನೈನಾ ಸಾ ದ ಸ್ನೇಕ್ ಆ್ಯಂಡ್ ರ್ಯಾನ್ ಅವೇ ಇನ್ ಫಿಯರ್. ಇಲ್ಲಿ ಆ್ಯಂಡ್ ಅನ್ನುವಂಥದ್ದು ಒಂದು ಕೋಆರ್ಡಿನೇಟಿಂಗ್ ಕಂಜಕ್ಷನ್ ಬಳಸಿದ್ವಿ, ಅದಕ್ಕೆ ಇದು ಕಂಪೌಂಡ್ ಸೆಂಟೆನ್ಸ್ ಆಗುತ್ತೆ. ನೋಡಿ, ಕಾಂಪ್ಲೆಕ್ಸ್ ಸೆಂಟೆನ್ಸ್, ನೈನಾ ರ್ಯಾನ್ ಇನ್ ಫಿಯರ್ ವೆನ್ ಸಿ ಹ್ಯಾಡ್ ಸೀನ್ ದ ಸ್ನೇಕ್, ಹೀಗೂ ಮಾಡ್ಬೋದು. ಅಥವಾ ನೈನಾ ರ್ಯಾನ್ ಇನ್ ಫಿಯರ್ ಬಿಕಾಸ್ ಸಿ ಹ್ಯಾಡ್ ಸೀನ್ ದ ಸ್ನೇಕ್ ಅಂತಲೂ ಮಾಡ್ಬೋದು. ಆ ರೀತಿ ಅದನ್ನು ಸರಿ. ಈಗ ಕ್ವಶನ್ ನಂಬರ್ 7th ಕ್ವಶನ್ ಮೇನ್ದಲ್ಲಿ 3 ಅಂಕದ ಪ್ರಶ್ನೆ, 3 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಟೋಟಲ್ ನಮ್ಮ ಕ್ವಶನ್ ಪೇಪರ್ದಲ್ಲಿ ಲೆಸನ್, ಪೋಯಟ್ರಿ ಮತ್ತು ಸಪ್ಲಿಮೆಂಟ್ರಿ ಮೇಲೆ ಒಟ್ಟು 6 3 ಅಂಕದ ಪ್ರಶ್ನೆಗಳು ಇರುತ್ತೆ. ಮೊದಲನೇದು, ವೈ ಡಿಡ್ ನೆಲ್ಸನ್ ಮಂಡೇಲಾ ಸೇ ದ್ಯಾಟ್ ಹಿ ವಾಸ್ ನಾಟ್ ಬಾರ್ನ್ ವಿತ್ ಎ ಹಂಗರ್ ಟು ಬಿ ಫ್ರೀ ಅಂತ. ನೋಡಿ, ಹುಟ್ಟಿದಾಗ ತಾನು ಸ್ವತಂತ್ರವಾಗಿದ್ದೆ ಅಂತ ಹೇಳಿದಂತ, ಯಾಕೆ ಹೇಳಿದ ಅಂತ ಕೇಳಿದ. ನೋಡಿ, ನೆಲ್ಸನ್ ಮಂಡೇಲಾ ಸೇಡ್ ದಿಸ್ ಬಿಕಾಸ್, ಯಾಕಂದರೆ ಹಿ ವಾಸ್ ಬಾರ್ನ್ ಫ್ರೀ ಇನ್ ಮೆನಿ ವೇಸ್. ಹುಟ್ಟಿದಾಗ ಅವನು ಸ್ವತಂತ್ರವಾಗಿದ್ದಂತೆ ತಿಳ್ಕೊಂಡಿದ್ದ. ಹೇಗೆ ಸ್ವತಂತ್ರವಾಗಿದ್ದ ನೋಡಿಲಿ, ಹಿ ವಾಸ್ ಫ್ರೀ ಟು ರನ್ ಇನ್ ದ ಫೀಲ್ಡ್ಸ್ ನಿಯರ್ ಹಿಸ್ ಮದರ್ಸ್ ಹಟ್. ಹಿ ವಾಸ್ ಫ್ರೀ ಟು ಸ್ವಿಮ್ ಇನ್ ದ ಕ್ಲಿಯರ್ ಸ್ಟ್ರೀಮ್ ದ್ಯಾಟ್ ರ್ಯಾನ್ ಥ್ರೂ ಹಿಸ್ ವಿಲೇಜ್. Free to roast millies under the stars, or ride the broad backs of slow-moving bulls, as long as he obeyed his father and abided by the customs of his tribe. He was not troubled by the laws of a man or any god. ನೋಡಿ, next 32 question. How did the pilot feel when he entered the storm? ಸ್ಟ್ರೇಟ್ ಆಗಿ ನೇರೇಟರ್ದು ಪೈಲಟನ್ನು
ಸ್ಟಾರ್ಮ್ ಕ್ಲೌಡ್ಗಳಲ್ಲಿ ಹಿಟ್ ಮಾಡಿದಾಗ ಏರೋಪ್ಲೇನ್ನ ಹೆಂಗೆ ಅನಿಸ್ತು ಅವಂಗ ಅಂತ ಬರಿಬೇಕಿಲ್ಲಿ. ಹೌ ಡಿಡ್ ಯು ಫೀಲ್, ಏನು ಮಾಡಿಸ್ತು ನೋಡಿ. ದ ಪೈಲಟ್ ಫೆಲ್ಟ್ ವೆರಿ ಕೋಲ್ಡ್ ಇನ್ ದ ಕ್ಲೌಡಿ ಸ್ಕೈ. ಹಿ ಟುಕ್ ದ ರಿಸ್ಕ್ ಆ್ಯಂಡ್ ಹಿಟ್ ದ ಏರೋಪ್ಲೇನ್ straight into the storm. Inside the clouds, everything was suddenly black. It was impossible to see anything outside the aeroplane. The old aeroplane jumped and twisted in air. He could not believe his own eyes that all the instruments are dead, including the compass and radio. He felt helpless because he did not get response from Paris control room. In his imagination, he had seen the other aeroplane and followed it like a child and landed safely to the airport. We can write all these points. ಸೊ ಇನ್ನೊಂದು, ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಈ ರೀತಿ ತಮ್ಮ ಆನ್ಸರ್ ಪೇಪರ್ದಲ್ಲಿ ಪಾಯಿಂಟ್ಗಳ ರೀತಿಯಲ್ಲಿ ಬರಿಬಾರ್ದು. ದಯವಿಟ್ಟು ವಿದ್ಯಾರ್ಥಿಗಳು ಈ ಸೆಂಟೆನ್ಸ್ಗಳನ್ನು ಪ್ಯಾರಾಗ್ರಾಫಲ್ಲೇ ಕಡ್ಡಾಯವಾಗಿ ಬರಿಬೇಕು. ನೋಡಿ 33, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಒಲ್ಲಿ. ಈ ಒಲ್ಲಿ ಕ್ಯಾರೆಕ್ಟರ್ ಬಗ್ಗೆ ಬರೀರಿ ಅಂತ ಕೇಳಿದ್ದಾರೆ. ಏನು ಮಾಡಬೇಕು ನೋಡಿ. ಒಲ್ಲಿ ವಾಸ್ 8 years old girl. She is very curious about things. Her favorite pastime was standing in front of the doorway of her house, watching what was happening in the street outside. She has desire to make a journey to the city by the bus of her village. So she made the plan for her trip. She calculated the bus fare and distance and time of her journey. Finally, she made her journey by bus successfully. She enjoyed the journey and conversed with the conductor in a humorous way. She behaved like a grown-up woman in the bus. She was very kind girl. She expressed her sorrows over the death of the cow. She was curious, joyful, funny, disciplined, smart, bold, and at the same time a mature girl. Question number 34. How did Adriana Rich describe the departure of the trees from her house? ಇಲ್ಲಿ ಅಡ್ರಿನಾ ರಿಚ್ ಟ್ರೀಸ್ ಅಂತಕ್ಕಂಥ ಪೋಯಮ್ದಲ್ಲಿ ಆ ಟ್ರೀಸ್ಗಳು ಅವರ ಮನೆಯಿಂದ ಹೇಗೆ ಅವು ಡಿಪಾರ್ಚರ್ ಆಗ್ತಿದ್ದಾರೆ, ಬಿಟ್ಟು ಹೋಗ್ತಿದ್ದಾರೆ, ಅದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡಿದ್ರೆ, ಹೆಂಗೆ ವರ್ಣಿಸಿದಾಳೆ ಅಂತ ಕೇಳಿದ್ದಾರೆ. ಇಲ್ಲಿ ಸಮರಿಯನ್ನು ಕೂಡ ನಾವು ಬರಿಬೋದು. ಇಲ್ಲಿ ದ ಟ್ರೀಸ್ ಆರ್ ಮೂವಿಂಗ್ ಔಟ್ ಆಫ್ ದ ಪೋಯಟ್ಸ್ ಹೌಸ್ ಆ್ಯಂಡ್ ದೇ ವಿಲ್ ಫಿಲ್ ದ ಫಾರೆಸ್ಟ್ ಟುಮಾರೋ ಬೈ ಮಾರ್ನಿಂಗ್. The struggle by the plants to reach the forest and the roots worked for the whole night to separate themselves from the veranda floor. The leaves tried hard to raise the window of glass so that they could go outside. Even the small stems of trees put much of their efforts in order to set themselves free. The big branches were also trying a lot to go out from the roof of the room. We can say that women are desperate for a change, and their effort is compared to that made by a patient who has been released from the hospital and he tries to move out in a hurry, although he is confused. Maybe because they are half conscious and are under the influence of some medication, they are unsteady but in a hurry to leave the clinic. The poet says that she is sitting on her veranda writing long letters. She does not mention the trees leaving her house in the letter. She says that the night is very clear. She can see the complete moon which is shining. The smell of the leaves and leaves is like a voice that is yelling and expressing a desire for freedom from the confines of the house. Her head is full of the slow sounds made by the trees which are desperate to move out. These sounds will not be heard
the next day. The poet asks the reader to listen carefully as a change is about to take place. She hears the glass window breaking and the trees tumble out into the night. The wind is blowing outside. It meets the trees. The moon is like a mirror and it appears to have been broken into pieces as the shadow of the oak tree divides the moon into many fragments. Question number 35. How did the diamond necklace cause ruin to Masher and Madame Loisels? ಈ ಡೈಮಂಡ್ ನೆಕ್ಲೆಸ್ಸು ಈ ಲಾಯ್ಸಲ್ಸ್ಗಳನ್ನು ಹೇಗೆ ಹಾಳು ಮಾಡಲಿಕ್ಕೆ ಕಾರಣ ಆಯಿತು ಅಂತ ಬರೀಬೇಕಾಗಿದೆ ಕ್ವಶನ್. ಇಲ್ಲಿ ಕೆಲವು ಪಾಯಿಂಟ್ಸ್ ನೋಡಿ. ಒನ್ಸ್ ಮ್ಯಾಶರ್ ಆ್ಯಂಡ್ ಮ್ಯಾಡಮ್ ಲಾಯ್ಸಲ್ಸ್ ಆರ್ ಇನ್ವೈಟೆಡ್ ಟು ದ ಬಾಲ್ ಆಫ್ ದ ಮಿನಿಸ್ಟರ್ಸ್ ರೆಸಿಡೆನ್ಸ್. As Loisels are very poor, Matilda did not have any jewels to wear to the ball. She proposed this before her husband. She suggested her to borrow the jewels from her rich friend, Madame Forestier. As her husband's suggestion, she went to her friend's house and borrowed the diamond necklace for her the ball. She went to the ball and enjoyed it. Everybody appreciated her beauty and asked her name. She was so happy in the ball. She left the ball and came home and identified the diamond necklace. She lost it somewhere. She found it everywhere, but they did not get it. Then they had decided to replace it. So they purchased the necklace for 36,000 and returned the necklace to Madame Forrester. They worked hard to repay the loan of the necklace for 10 years. Matilda looked like an old woman. After some days, Matilda met her rich friend and told her what had happened. Her friend said to her that the necklace was only worthy of 500 francs. 36. Question number 36. Why did the poet Carl Sandburg compare the fog to that of the cat? Or the air hostess was the queen of her kindness? Explain. The poet says that the fog which is generally seen during the winter season is coming towards the city and the harbor just like a cat. This means that it is approaching the city in a very silent manner so that no one can notice its arrival. He has compared its arrival to that of a cat because a cat always enters a place silently. Next, he says that the fog has covered the whole city and harbor, and it appears as if it is sitting by folding its legs and looking around just the way a cat does when it sits on the haunches and looks around. At the end, he describes the departure of the fog, which is very silently and unpredictably, again similar to the departure of the cat vanishes. Or question, you can say the air hostess was the queen of her kindness. Explain. This answer is here. I think the air hostess was really a queen of her kindness because she helped the author in many ways. The air hostess was friendly and cooperative with the author. She understood the pain of the author and its owner. When the author ringed for her, she suddenly attended him and took a parcel of fish for Mitch to keep it in a cool place. The author took her into his confidence.
Then he narrated the story about the author, what had happened before half an hour. She listened to him patiently. She permitted him to keep the author on his knees. When the author came out of the box, he was following to catch it. The air hostess told him to sit and she would find the author for him. So next question number 8. Explain with reference to context. ಇಲ್ಲಿ ಟೋಟಲ್ ಆಗಿ 4 RCಗಳನ್ನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ಗಳನ್ನು. 2 ಫ್ರಾಮ್ ಲೆಸನ್ಸ್, 2 ಫ್ರಾಮ್ ಪೋಯಟ್ರಿ. ನೋ RC ಕ್ವಶನ್ ಈಸ್ ಸಟ್ ಇನ್ ಸಪ್ಲಿಮೆಂಟ್ ರೀಡಿಂಗ್. ಸಪ್ಲಿಮೆಂಟ್ ರೀಡಿಂಗ್ದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂದರ್ಭ ಅಥವಾ RCಗಳನ್ನು ನಾವು ಕೇಳೋದಿಲ್ಲ. ಫಸ್ಟ್ ನೋಡಿಲಿ, I hope it passes quickly. ಇದು ಯಾವ ಲೆಸನ್ ರೆಫರೆನ್ಸ್ ನೋಡಿ. ದಿಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಟ್ರಾಕ್ಟೆಡ್, ಟೇಕನ್, ಸೆಲೆಕ್ಟೆಡ್ ಯಾವುದಾದ್ರೂ ಬರಿಬೋದು. ದಿಸ್ ಸ್ಟೇಟ್ಮೆಂಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಾಮ್ ದ ಲೆಸನ್ ಎ ಲೆಟರ್ ಟು ಗಾಡ್ ರಿಟರ್ನ್ ಬೈ GL ಫ್ಲೂಯೆಂಟ್ಸ್. ಇದು ಒನ್ ಸ್ಟೇಟ್ಮೆಂಟ್. ಇಷ್ಟು ಬರೆದ್ರೆ 1 ಮಾರ್ಕ್ಸ್ ಇರುತ್ತೆ ನಿಮಗೆ. ನೋಡಿ ಸಂದರ್ಭ ನೋಡಿ ಹೇಗಿದೆ. ಲೆಂಚೋ ಸೇಡ್ ದ ಅಬೋ ಸ್ಟೇಟ್ಮೆಂಟ್ ವೆನ್ ದ ಸ್ಟಾರ್ಮ್ ಡಿಡ್ ನಾಟ್ ಪಾಸ್ ಸೂನ್ ಫ್ರಾಮ್ ಇಟ್ಸ್ ಫೀಲ್ಡ್. ಶಾರ್ಟ್ ಆಗಿ ಬರೆದೇನೆ, ವಿದ್ಯಾರ್ಥಿ ಇನ್ನೊಂದು 4-5 ಲೈನನ್ನು ಇಲ್ಲಿ ಬರಿಬೋದು. 8. We keep telling each other not to lose heart. Reference. This statement extracted from the lesson from the diary of Anne Frank written by Anne Frank herself. Anne Frank spoke the above words in her class when they were discussing the forthcoming meeting and their result. See question number 34. But he is locked in a concrete cell. Reference. The above statement is extracted from the poem A Tiger in the Zoo written by Leslie Norris. Context. ಯಾವ ಕಾಂಟೆಕ್ಸ್ಟ್ ಇದೆ? The poet made the above statement when she talks about the tiger's freedom in the zoo. It loses its freedom when it is kept in the zoo. It has no wide space to walk in the zoo. If it is in the jungle or in the forest, it can walk freely and hunts the animals freely. 40. Question number 40. That young man in despair may love me for myself alone. Reference. This statement is extracted from the poem For Anne Gregory written by W.B. Yeats. Context. Anne spoke the above words to the poet or the young man, W.B. Yeats himself, when he tells her that the young man will be desperate because of her colored hair. She tells him that she will color or change the color of her hair and make the young man love her heart, or make the young man love her inner qualities. So quote from memory, question number 9, main question, question number 41. You know that memorization question, poems Fire and Ice, Amanda, and the first 4 stanzas of The Tale of Custard the Dragon. Next 4 marks questions. First question, describe the origin and culture of people of Coorg. Or ಇಲ್ಲಿ 4 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳಿರ್ತದೆ. 2 ಲೆಸನ್ಸ್ ಮೇಲೆ ಇರುತ್ತೆ, 1 ಪೋಯಟ್ರಿ ಮೇಲೆ ಇರುತ್ತೆ. ಕಡ್ಡಾಯವಾಗಿ 3-4 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಚಾಯ್ಸ್ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಸೊ ವಿದ್ಯಾರ್ಥಿಗಳು 2ರಲ್ಲಿ 1ಅನ್ನು ಬರಿಬೋದು, ಅಥವಾ 2 1ರಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. 2ರಲ್ಲಿ 1ಅನ್ನು ಮಾತ್ರ ಬರಿಬೋದು. ಪ್ರತಿಯೊಂದು ಪ್ರಶ್ನೆಯಲ್ಲಿ ಒಂದೊಂದನ್ನು ಕಡ್ಡಾಯವಾಗಿ ಬರಲೇಬೇಕು. ಡಿಸ್ಕ್ರೈಬ್ ದ ಒರಿಜಿನ್ ಆ್ಯಂಡ್ ಕಲ್ಚರ್ ಆಫ್ ಕೂರ್ಗ್ ಪೀಪಲ್, ಅಥವಾ ಇದು ನಿಮಗೆ ಗೊತ್ತಿಲ್ಲ, ಬರಲಿಲ್ಲ ಅಂತಂದರೆ ನೀವು ಇದನ್ನಾದರೂ ಬರಿಬೋದು. ಕಾಮೆಂಟ್ ಆನ್ ದ ಸ್ಟೇಟ್ಮೆಂಟ್ ಮಂಡೇಲಾಸ್ ಹಂಗರ್ ಫಾರ್ ಫ್ರೀಡಮ್ ಚೇಂಜ್ ಇಸ್ ಲೈಫ್. ಇವೆರಡರಲ್ಲಿ ಯಾವುದಾದ್ರು ಒಂದು ಬರಿಬೋದು.
We look at the first question. The people of Coorg are independent and brave. They are of Greek or Arabic origin. According to a story, a part of Alexander's army did not return and was settled here. They married among the locals. The culture can be seen in the martial traditions, marriage, and religious customs. According to the another theory, Kurd people originated from the Arabs. It is evident from the long black coat worn by the people. It is like the kupiya worn by the Arabs and Kurds. Kurgi homes have tradition of hospitality. They are brave people. Their tales of bravery are famous. The Kurg regiment is one of the most decorated in the Indian army. The first chief of the Indian army, General Karyappa, was a Kurgi. Even today, the Kodavas are the only people in India who are allowed to carry firearms or the weapons without any license. Next question, that is second R question. Comment on the statement Mandela's hunger for freedom changed his life. Answer for this question is like this. Here, answer for this question is here. Nelson Mandela was not born with a hunger to be free. With the time and experience, he discovered that the boyhood freedom was only illusion. He found that as a young man, his freedom had already been taken away from him. His people and community were denied the fundamental rights of living a dignified life. This made him hungry for freedom. He joined the African National Congress. This desire for the freedom transformed him from a frightened young man into a bold one, a law-abiding person into a criminal, a family-loving person to a man without a home. This desire forced a life-loving man to live the life of a monk. These are the points we can write for this answer. Question number 43. Kisa Gautami understood that death is common to all on the earth. Justify the statement. Or ಅಥವಾ ಇದರಲ್ಲಿ ಇದು ಇಲ್ಲ ಅಂದ್ರೆ next one. Describe how does Natalia react before and after knowing the real purpose of Lomo's visit. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬೋದು. ಫಸ್ಟ್ ನಾವು ಕಿಸಾ ಗೌತಮಿ ನೋಡೋಣ. ಕಿಸಾ ಗೌತಮಿ had lost her only son in grief. She carried her dead son to all her neighbors and to get him cured and restored back to life. Finally, she went to Buddha asking him for the medicine to cure her boy. Buddha felt that she needed to be enlightened about the truth of life, that death and sorrow are inescapable. He could see that grief had blinded her, and it would be difficult for her to accept the truth. So the Buddha told her to procure mustard seeds from a house where none had died. Kisa Gautami went from door to door to every house. Kisa Gautami became weary and hopeless and sat down at the wayside watching the lights of the city as they are flickered up and extinguished again. At last, the darkness of the night reigned everywhere, and she considered the fate of the man, that their lives flicker up and are extinguished again. Then she thought herself that human beings' lives are also the flickering lights. Then she realized that
There was no house where no one had died, and death is common to all. She came back to Buddha, where he sermonized her that life is in this world is troubled and filled with sorrows. He gave her examples of ripe fruits and earthen vessels whose lives are short. This way, he made her realize that death is unavoidable and none, even the near and the dear ones, can save anyone from death. And question number second or question, how did Natalia react before the visit of Lomo and after the visit of Lomo? Now describe how does Natalia react before and after knowing the real purpose of Lomo. See, Natalia is a woman of 25 years. She is of marriageable age and wants to get married at all cost. Chibuko calls her a lousy cat. Lomo visits her house and has come with a proposal to marriage. She doesn't know of it and comes to know of it only after Lomo goes out in disgust. Before Natalia and Lomo have a long quarrel over the ownership of Oxen Meadows. Lomo claims the owner and is ready to show the necessary documents to prove his claim. Natalia calls Lomo a strange man who wants to grab their land. This act is unfriendly, not like that of a good neighbor. Lomo feels excited and insulted and goes out in disgust. We find a different Natalia when she comes to know the real purpose of Lomo's visit. She cries loudly to bring Lomo back. She threatens to die if he is not brought back. Lomo returns, but old habits die hard. Both Lomo and Natalia forget the real issue of their marriage. Quarrel over the meadows is settled. Now they start fighting over their dogs, Squeezer and Guess. Natalia calls Lomo's dog Guess and old and good for nothing. On the other hand, Lomo calls her dog Squeezer for inferior to his dog Guess. This quarrel continues till Lomo becomes unconscious. In the end, Chubuko loses no opportunity and says, "Be quick and get married." Natalia embraces and blesses Lomo and they are blessed by Chubuko. They start their married life by picking up a fresh quarrel over Squeezer and Guess. Question number 44. Why does the poet decide not to give money to boy or he buys another ball for him? Or how does the simple moment change the mood of the poet into poem Dust of Snow? ಇಲ್ಲಿ ಫಸ್ಟ್ ಕ್ವಶನ್ ಅಥವಾ ಸೆಕೆಂಡ್ ಕ್ವಶನ್ ಎರಡರಲ್ಲಿ ಒಂದನ್ನು ಬರಿಬೇಕು ಮಕ್ಕಳು. ಫಸ್ಟ್ ವಿ ಲುಕ್ at ball poems summary. The poet is talking about a boy who has lost his ball. He wants to know about him, his reaction because he has lost his ball. Further, he asks to himself that what this boy will do after losing his ball. The poet has seen the ball going away from the boy. He says that the ball was cheerfully jumping up and down in the street. This means that when the ball skipped from boy's hand, it went into the street and later on it fell into the nearby river.
The poet says that there is no benefit of consoling the boy by saying that he will get another ball because he has other balls too. He says so because the boy is feeling very sad. He is completely surrounded by sorrow. He is sad because all the memories of the childhood days went down the harbor with the ball. Here, the poet says that the boy is very sad as the ball which has now gone into the water reminds him of those sweet memories of the times when he owned it. This loss is unbearable for him and is grief stricken. The poet says that he can't even tell the boy to take some money from him in order to buy another ball. He says to he says so because the new ball will not bring the sense of belonging to the boy. Further, the poet says that the time has come for the boy to learn the responsibility of taking care of his things. Then here the boy learns how to keep the things carefully. The boy has learned his first responsibility in the possession of the world. So ಈ ರೀತಿ ನಾವು ಹೇಳ್ಬೋದು. ಸೊ ಸೆಕೆಂಡ್ ಕ್ವಶನ್, ಸ್ಮಾಲ್ ಸಿಂಪಲ್ ಮೂಮೆಂಟು ರಾಬರ್ಟ್ ಫಾಸ್ಟ್ ಪೋಯಟ್ಸ್ ಮೂಡನ್ನು ಹೆಂಗೆ ಚೇಂಜ್ ಮಾಡಿದ್ವು ಅಂತ ಕೇಳಿದ್ದಾರೆ ಇಲ್ಲಿ. ನೋಡಿ, ಈ ಪಾಯಿಂಟ್ಸನ್ನು ನಾವು ಕವರ್ ಮಾಡ್ಬೋದು. ದಿಸ್ ಪೋಯಮ್ ಕನ್ವೇಸ್ ದ್ಯಾಟ್ ಈವನ್ ಎ ಸಿಂಪಲ್ ಮೂಮೆಂಟ್ ಹ್ಯಾಸ್ ಎ ಲಾರ್ಜ್ ಸಿಗ್ನಿಫಿಕೆನ್ಸ್. The poet mentions crow and hemlock tree in this poem. Crow signifies his depressive and sorrowful mood, and hemlock tree is a poisonous tree. Both these signify that the poet was not in a good mood, so he describes the dark, depressive and bitter side of nature to present his similar mood. The poet says that once he was in a sad, depressive mood and was sitting under a hemlock tree. A crow sitting on the same tree shook off the dust of snow, small particles of snow that remained on the surface after the snowfall on the poet. This simple action changed the poet's mind. He felt very cold. He realized that he had just wasted a part of his day repenting and being lost in sorrow. But the change in his mood made him realize that he should utilize the rest of the day in some useful activity. His sorrow was washed away by the light shower of dust now. His spirit was revived, and he got ready to utilize the rest of the day. So next question, that is question number 45, reading the passage. Read the following passage carefully and answer the questions that follow. ಈ ರೀತಿ ಪ್ಯಾಸೇಜ್ ಮೇಲೆ ಎರಡು ಮಾರ್ಕ್ಸಿನ ಕ್ವಶನ್ಗಳನ್ನು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಇಲ್ಲಿ ಸೆಟ್ ಮಾಡಲಾಗಿರುತ್ತದೆ. ಸೊ ಫಸ್ಟ್ ಕ್ವಶನ್ಸ್ಗೆ ಆನ್ಸರ್, ವೈ ಈಸ್ ದ ಪಿಜನ್ ಕಾಲ್ಡ್ ಆಸ್ ದ ರಿವೋಲ್ಟಿಂಗ್ ಬರ್ಡ್ ಅಂತ ಕೇಳ್ತಾರೆ. ಪಿಜನ್ನ ರಿವೋಲ್ಟಿಂಗ್ ಬರ್ಡ್ ಅಂತ ಯಾಕೆ ಕರೀತಾರೆ ಅಂತ. ದ ಪಿಜನ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ಮೋಸ್ಟ್ ರಿವೋಲ್ಟಿಂಗ್ ಬರ್ಡ್ ಬಿಕಾಸ್ ಆಫ್ ಇಟ್ಸ್ ಫೆದರ್ಸ್ pushing through the wrinkled scarlet skin. Its feathers mixed with the horrible yellow down that covers baby pigeons and makes them look as though they have been peroxiding their hair. Its repulsive and obscene appearance. Second question, what will happen if pigeon is let or walk? If we let pigeon walk, then we had to slow down our own pace to suit his, for should we get too far ahead, we would hear the most frantic and imploring coos and turn around to find it running desperately after you. We can mention these 2 points. So write an essay about 18 to 20 sentences on any one of the following topics. ಇಲ್ಲಿ 2 ಎಸ್ಸೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ವಿದ್ಯಾರ್ಥಿಗಳು ಯಾವುದಾದ್ರೂ ಒಂದು ಎಸ್ಸೆ ಬಗ್ಗೆ ಸುಮಾರು
18ರಿಂದ 20 ವಾಕ್ಯಗಳಲ್ಲಿ ಬರಿಬೇಕು. ಅದನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ನೀವು ಬರೆದಿರ್ತಕ್ಕಂಥ ಮ್ಯಾಟರ್ ಇರ್ಬೋದು, ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ಐಡಿಯಾಸ್ ಇರ್ಬೋದು, ಮತ್ತು ನೀವು ಬರೋತಕ್ಕ ಲ್ಯಾಂಗ್ವೇಜ್, ಗ್ರಾಮ್ಯಾಟಿಕಲ್ ಕರೆಕ್ಟ್ನೆಸ್ ಆಫ್ ದ ಲ್ಯಾಂಗ್ವೇಜ್ ಮೇಲೆ ಇಲ್ಲಿ 5 ಅಂಕಗಳನ್ನು ಕೊಡಲಾಗ್ತದೆ. ಸೊ ಮೊದಲು ಇಂಟ್ರೊಡಕ್ಷನ್ನು, ಆಮೇಲೆ ಅದೇನಾದ್ರು ಕಾಸಸ್ಸು, ಎಫೆಕ್ಟ್ಸು ಮತ್ತು ಯೂಸಸ್ ಇದ್ದರೆ ಅದಕ್ಕೆ ಹೌ ಟು ಕಂಟ್ರೋಲ್ ಇಟ್, ವಾಟ್ ಕೈಂಡ್ ಆಫ್ ಮೇಜರ್ಸ್ ಡೂ ಯು ಟೇಕ್ ಟು ಕಂಟ್ರೋಲ್ ದ್ಯಾಟ್. ದೆನ್ ಲಾಸ್ಟಲ್ಲಿ ಕನ್ಕ್ಲೂಷನನ್ನು ತಾವು ಬರೆದ್ರೆ ಇಲ್ಲಿ 5ಕ್ಕೆ 5 ಅಂಕಗಳನ್ನು ನೀವು ಪಡೆದುಕೊಳ್ಬೋದು. ಸೊ ನೆಕ್ಸ್ಟ್ ಲೆಟರ್ ಕೂಡ ಇರುತ್ತೆ. ಸೊ ಲೆಟ್ರಲ್ಲಿ ಒಂದು ಪರ್ಸ್ನಲ್, ಒಂದು ಪ್ರೈವೇಟ್ ಲೆಟ್ರನ್ನು ಕೂಡ ಇಲ್ಲಿ ಕೇಳಲಾಗಿರುತ್ತೆ ಪ್ರಶ್ನೆ ಕ್ವಶನ್ ಪೇಪರ್ದಲ್ಲಿ. ನೀವು ಅಫಿಷಿಯಲ್ ಲೆಟ್ರ್ ಅಥವಾ ಪ್ರೈವೇಟ್ ಲೆಟ್ರ್ ಬರೆಯೋದು ಭಾಳ ಉತ್ತಮ, ಬೆಸ್ಟು. ಯಾಕಂದರೆ ಎಲ್ಲವೂ ಕೂಡ ಅದರಲ್ಲೇ ಇರುತ್ತೆ. ಅದರಲ್ಲೇ ಇದ್ದಿದ್ದನ್ನು ತೆಗೆದುಕೊಂಡು ಅಲ್ಲೇ ಸ್ವಲ್ಪ ಸಪ್ರೇಟಾಗಿ ಮಾಡಬೇಕು. ಇಲ್ಲಿ ನೋಡಿ, ಆಫೀಸಿಯಲ್ ಲೆಟ್ರಲ್ಲಿ ಕೂಡ ಅಡ್ರೆಸ್ ಇಲ್ಲೇ ಇರುತ್ತೆ ಮತ್ತು ಪರ್ಸ್ನಲ್ ಲೆಟ್ರಲ್ಲಿ ಕೂಡ ಅಡ್ರೆಸ್ ಇಲ್ಲೇ ಇರುತ್ತೆ. ಸೊ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದ ತಮ್ಮ ಹೆಸರನ್ನಾಗಲಿ ತಮ್ಮ ಶಾಲೆ ಹೆಸರನ್ನಾಗಲಿ ಇಲ್ಲಿ ಬರಿಬಾರ್ದು. ಇಲ್ಲಿ ಆಲ್ರೆಡಿ ಕ್ವಶನ್ ಪೇಪರ್ದಲ್ಲಿ ವಿದ್ಯಾರ್ಥಿ ಹೆಸರು, ತರಗತಿ ಹಾಗೂ ಸ್ಕೂಲ್ ಹೆಸರು ಅಡ್ರೆಸ್ಸನ್ನು ಕೂಡ ಫ್ರಾಮ್ ಅಡ್ರೆಸ್, ಟ್ರೂ ಅಡ್ರೆಸ್ ಇಲ್ಲೇ ಕೊಟ್ಟಿರೋದ್ರಿಂದ ಇದೇ ಅಡ್ರೆಸ್ಸನ್ನು ಬಳಸಿಕೊಂಡು ತಮ್ಮ ಎಕ್ಸಾಮ್ದಲ್ಲಿ ಲೆಟ್ರನ್ನು ಬರಿಬೇಕು. ಸೊ ಲೆಟ್ರ್ ಬರೆಯುವಾಗ ಫಾರ್ಮ್ಯಾಟು, ಮ್ಯಾಟರು ಮತ್ತು ಲ್ಯಾಂಗ್ವೇಜು ಸೊ ಭಾಳ ಮುಖ್ಯ. ಅದೇ ರೀತಿಯಾಗಿ ಸೊ ಡೇಟ್ ಕೂಡ ಯಾವ ದಿವಸದಂದು ನಿಮ್ಮ ಪೇಪರ್ ಇರುತ್ತಲ್ಲ, ಯಾವ ದಿವಸ ಪೇಪರ್ನ ಬರೀತಿಲ್ಲ, ಸೊ ಅವತ್ತಿನ ಡೇಟನ್ನು ಲೆಟ್ರಲ್ಲಿ ಮೆನ್ಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ನೀವು ಈ ರೀತಿ ನೀವು ಆನ್ಸರನ್ನು ಬರೆದ್ರೆ ಇಲ್ಲಿ ಭಾಳಷ್ಟು ಅಂಕಗಳನ್ನು ತಾವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ. ಸೊ ತಾವೇನಾದರೂ ವಿಡಿಯೋವನ್ನು ಮೊದಲ ಬಾರಿಗೆ ವಾಚ್ ಮಾಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಏನು ಬಿಡುಗಡೆ ಆಗಿದೆಯಲ್ಲ, ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ನಾವು ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೇನೆ.